Hey guys, welcome to my new vlog guys. ನನ್ನ ಮನದ ಹಾಡನ್ನು ಒಮ್ಮೆ ಕೇಳು. ಗಾಯ್ಸ್ ನಾವೀಗ ಮಸ್ತ್ ಫ್ರೆಶ್ ಅಪ್ ಆಗಿ ಗುಡಿಗೆದು ಹೋಗಿ ಜಸ್ಟ್ ಬಂದೀಗ ಓವರ್ ಅನ್ನಕ್ಕೆ ಇಟ್ಟಾರ ನೋಡ್ಬೋದು ನೀವು ಇಲ್ಲಿ ಅನ್ನ ಕುದಿ ಆತತೀಗ ರೈಸ್ ಮಾಡಕ್ಕೆ ಇಟ್ಟಾರ. ಇನ್ನೂ ಚಹಾ ಕುಡ್ದಿಲ್ಲ ಗಾಯ್ಸ್, ನಾ ಇನ್ನೂ ನಾಷ್ಟ ಇಲ್ಲ ಏನಿಲ್ಲ. ಎದ್ದೀಗ ವಿಡಿಯೋ ಚಲೋ ಮಾಡಿದೆ. ಇವತ್ತಿನ ವಿಡಿಯೋ ಒಂದು ಮಸ್ತ್ ಐತಿ, ಯಾಕಂದ್ರೆ ಈಗ ಕಾನ್ಸ್ಟೇಬಲ್ ಎಕ್ಸಾಮ್ ಯಾವಾಗ ನಾತಿದ್ದೆ, ಬಟ್ ನಿನ್ನ ಹಾಲ್ ಟಿಕೆಟ್ ಬಂತ. ಫೈನಲಿ ಹಾಲ್ ಟಿಕೆಟ್ ಅಡ್ಮಿಷನ್ ಕಾರ್ಡ್ ಟಿಕೆಟ್ ಅಂತಾರೆ. ಕಾನ್ಸ್ಟೇಬಲಿಂದ ಅಡ್ಮಿಷನ್ ಟಿಕೆಟ್ ಅಂದ್ರೆ ನಾವು ಎಕ್ಸಾಮಿಗೆ ಹಾಲ್ ಟಿಕೆಟ್ ಹೋಯ್ತಲ್ಲ ಆ ಥರ, ಅದಕ್ಕೂ ಹಾಲ್ ಟಿಕೆಟ್ ಅಂತಾರೆ. ಬಟ್ ಇವ್ರು ಅಡ್ಮಿಷನ್ ಕಾರ್ಡ್ ಇಲ್ಲ ಅಡ್ಮಿಟ್ ಕಾರ್ಡ್ ಅಂತಂತೆ, ಇಲ್ಲ ಅಡ್ಮಿಷನ್ ಟಿಕೆಟ್ ಅಂತಾರೆ. ಫೈನಲಿ ಅದು ಬಂತು. ಎಕ್ಸಾಮ್ ಡೇಟ್, ಸೆಂಟ್ರ್, ಎಷ್ಟು ಗಂಟೆ, ಯಾವಾಗ, ಡೇಟ್ ಎಲ್ಲ ಅದ್ರಾಗ ಕೊಟ್ಟಿರ್ತಾರೆ. ಬನ್ನಿ ಈಗ ನೋಡೋಣ ಅಡ್ಮಿಷನ್ ಟಿಕೆಟ್ ಯಾವ ರೀತಿ ಇದೆ. ಈ ಪೊಲೀಸಿನ ಇದಕ್ಕೆ ಹೋಗಕ್ಕೆ ಎಕ್ಸಾಮ್ ಬರೆಯೋಕೆ ಹೋಗ್ಬೇಕಲ್ಲ ನಾವು, ಆ ಟಿಕೆಟ್ ತೊಗೊಂಡು ಮತ್ತೊಂದು ಆಧಾರ್ ಕಾರ್ಡ್ ಅಂತ ಆಧಾರ್ ಕಾರ್ಡ್ ತೊಗೊಂಡು ಅಡ್ಮಿಷನ್ ಟಿಕೆಟ್ ತೊಗೊಂಡು ಅಲ್ಲಿ ಹೋಗಿ ಸೀದಾ ಅಲ್ಲಿ ಸ್ಕ್ಯಾನಿಂಗ್ ಇರ್ತಾವೆ, ವೆರಿಫಿಕೇಷನ್ ಮಾಡಿಸ್ಕೊಂಡು ಆಮೇಲೆ ಒಳಗೆ ಹೋಗಿ ಎಕ್ಸಾಮ್ ಬರೆಯೋಕೆ ಅಲಾವ್ ಕೊಡ್ತಾರೆ. ಈಗ ಹಾಲ್ ಟಿಕೆಟ್ ಕಾಲೇಜ್ನಾಗ ಕೊಡ್ತಾರೆ. ಎಕ್ಸಾಮ್ ಡೇಟ್ ಕಾಲೇಜ್ನಾಗ ಇರ್ತೈತಿ. ಯಾವಾಗ ಐತೆ ಅಂತಂದು ಎಕ್ಸಾಮ್ ಡೇಟ್ ಸಬ್ಜೆಕ್ಟ್ ಹಾಕಿ ಹಾಲ್ ಟಿಕೆಟ್ ಕಾಲೇಜ್ನಾಗ ಕೊಡ್ತಾರೆ. ಬಟ್ ಇವ್ರು ಹಂಗಲ್ಲ, ಅಡ್ಮಿಟ್ ಕಾರ್ಡ್ ಅಂತ ಒಂದೇ ಸಬ್ಜೆಕ್ಟ್ ಇರ್ತದೆ ಪೊಲೀಸಿಂದ ಅಂತ ನಾವು ಎದ್ದು ಹಾಕಿರ್ತೀವಿ, ಅದಷ್ಟ ಪೊಲೀಸ್ ನಮ್ಮ ನಂಬರ್, ನಮ್ದು ಇದ್ರ ನಂಬರ್, ಸೀರಿಯಲ್ ಅಂದ ನಾವು ಕೊಂದು ಡೆಸ್ಕಿನ ನಂಬರ್, ಆ ನಂಬರ್, ರೂಲ್ ನಂಬರ್ ಎಲ್ಲ ಹಾಕಿ ನಮ್ದು ಎಲ್ಲಿ ಬರ್ತೈತಿ, ಯಾವ ಕಾಲೇಜ್ ಬರ್ತೈತಿ, ಯಾವ ಡಿಸ್ಟಿಕ್ ಅದನ್ನ ಹಾಕಿ ಟೈಮ್ ಹಾಕಿ ಅಡ್ಮಿಷನ್ ಕಾರ್ಡ್ ಅಂತ ನಮ್ಮ ಹೆಸರು, ನಮ್ದು ಇದರ ರಿಜಿಸ್ಟರ್ ನಂಬರ್ ಇರ್ತೈತಿ, ನೋಂದಣಿ ಸಂಖ್ಯೆ ಅಂತ ಅದನ್ನೊಂದು ಹಾಕಿ ಒಟ್ಟು ಅಡ್ಮಿಟ್ ಕಾರ್ಡ್ ನಮ್ಮ ಫೋಟೋದು ಇದ್ದಿದ್ದೆಲ್ಲ ಬಿಟ್ಟಿರ್ತಾರೆ. ಅದನ್ನ ನಾವು ಫೋನ ಲಿಂಕಿಂದ ಹೋಗಿ ಇಲ್ಲ ಕಂಪ್ಯೂಟರ್ ಲಿಂಕಿಂದ ಹೋಗಿ PDF ತೊಗೊಂಡು ಡೌನ್ಲೋಡ್ ಮಾಡ್ಕೋಬೇಕು. ನೋಡಿ ಗಾಯ್ಸ್, ಇಲ್ಲಿದೆ ಅಡ್ಮಿಷನ್ ಕಾರ್ಡ್, ಅಡ್ಮಿಷನ್ ಹಾಲ್ ಟಿಕೆಟ್ ಎಲ್ಲಿದೆ? ಹಾಂ, ಇದೆ ನೋಡಿ ಗಾಯ್ಸ್. ಇದೆ ಈ ಥರ ನನ್ನ ಫೋಟೋ ಬಂದೈತಿ. ಕರ್ನಾಟಕ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ರಿಕ್ವೈರ್ಮೆಂಟ್ RPC 2026 ಇಲ್ಲಿದೆ ನೋಡಿ ಅಡ್ಮಿಷನ್ ಟಿಕೆಟ್. ಈ ರೀತಿ ಇದೆ. ಅಂದು ಎಲ್ಲಿ ಬಂದೈತೆ ಅಂದರೆ ಪರೀಕ್ಷಾ ವೇಳಾಪಟ್ಟಿ, ಕೇಂದ್ರ ಸಂಖ್ಯೆ, ಒಂದು ಸೆಂಟ್ರಲ್ ಕೋಡ್, ಪರೀಕ್ಷೆ ವಿಳಾಸ ಎಲ್ಲೈತಿ, ಪರೀಕ್ಷೆ ದಿನಾಂಕ, ವಿಷಯ ಜನರಲ್ ನಾಲೆಡ್ಜ್, ಕೊಠಡಿ ಮೇಲ್ವಿಚಾರಕ, ಸೈ, ಈ ಥರ ಇರುತ್ತೆ. ಇದೆ ನೋಡಿ ಗೈಸ್ ನಮ್ಮದು ಅಡ್ಮಿಷನ್ ಟಿಕೆಟ್. ಅಂದರೆ ಎದ್ರದ್ದು ಇಲ್ಲಿದೆ. ಹುದ್ದೆ ಯಾವುದಂತಂದ್ರೆ ಇಲ್ಲಿ ಇಲಾಖೆ ಹೆಸರು ಕರ್ನಾಟಕ ಸ್ಟೇಟ್ ಪೊಲೀಸ್, ಹುದ್ದೆ ಯಾವುದಂದ್ರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ RPC. ನೋಡಿದ್ರಲ್ಲ, ಇದನ್ನ KEE ಅಂತ ಇರುತ್ತೆ, ಅವ್ರು ನಡೆಸ್ತಾರೆ. ಇಲ್ಲಿದೆ ಅವ್ರದ್ದು ಕರ್ನಾಟಕ ಪ್ರದೇಶ್ ಪರೀಕ್ಷಾ ಪ್ರಾಧಿಕಾರ, ಕರ್ನಾಟಕ ಎಜುಕೇಷನಲ್ ಅಥಾರಿಟಿ ಅವ್ರು ನಡೆಸ್ತಾರೆ, KEE ಅವ್ರು ನಡೆಸ್ತಾರೆ. ಇದ್ದ ಫೈನಲಿ ಈ ಥರ ಈಗ ಪೊಲೀಸ್ ಕಾನ್ಸ್ಟೇಬಲ್ ಹಾಲ್ ಟಿಕೆಟ್ ಆಗಿರ್ಬೋದು, ಅಡ್ಮಿಷನ್ ಕಾರ್ಡ್ ಆಗಿರ್ಬೋದು, ಫೈನಲಿ ಬಂತು. ನೋಡಿದ್ರಲ್ಲ, ಈ ರೀತಿ ಇದೆ ನೋಡಿ ಗೈಸ್. ಇಲ್ಲಿ ದೂರ ನೋಡಿ KEE ಅಂತಂದು ಹೆಂಗೆ ಕಾಣುತ್ತೆ. ಈಗ ಫೈನಲಿ ಇದನ್ನು ತೊಗೊಂಡು ಇದ್ರ ಕೂಡ ಆಧಾರ್ ಕಾರ್ಡ್ ಒಂದು ಫೋನ್ ತೊಗೊಂಡು ಸೀದಾ ನಮ್ಮ ಎಕ್ಸಾಮ್ ಸೆಂಟ್ರ್ ಇಲ್ಲೇ ಹುಬ್ಬಳ್ಳಿ KB ಗ್ರೇಡ್ ಅಂತ ಐತಿಲ್ಲ, ಕರೆಂಟಿಂದ ಇಸ್ಕಾಮ್ ಆಫೀಸ್ ಐತಲ್ಲ ಅದ್ರ ಹಿಂದೆ ಅಂಜುಮನ್ ಕಾಲೇಜ್ ಅಂತಿದೆ. ಅಂಜುಮನ್ ಅಂದರೆ ಆಂಗ್ಲ ಮಾಧ್ಯಮ ಸೆಕೆಂಡ್ PUC ಫಸ್ಟ್ PUC ಇರ್ತಲ್ಲ ಆ ಕಾಲೇಜ್ ಐತಿ. ಅಲ್ಲೇ ಹೋಗಿ ಎಕ್ಸಾಮ್ ಸೆಂಟ್ರ್ ಅಲ್ಲಿ ಬಂದೈತೆ ನಂದು. ನಮ್ಮ ದೋಸ್ತನ ಮೋಸ್ಟ್ಲಿ ಧಾರವಾಡ ಬಂದೈತಿ, ನಂದು ಇಲ್ಲೇ ಮುಂಜಾನೆ 10:30 10:30 ಅದಕ್ಕಿಂತ 2 ಗಂಟೆ ಮುಂಚೆನೇ ಇರ್ಬೇಕು. 8 ಗಂಟೆ ಅಥವಾ 9 ಅಂದರೆ ನಮ್ದು ಫೀಸ್ ಸ್ಕ್ಯಾನಿಂಗ್ ಇರುತ್ತೆ, ವೆರಿಫಿಕೇಷನ್ ಇರುತ್ತೆ, ಮತ್ತು ಹೊಳ್ಳಿ
ಚೆಕ್ಕಿಂಗ್ ಇರುತ್ತೆ, ಯಾವ ಗ್ಯಾಜೆಟ್ಸ್ ಒಯ್ಯಂಗಿಲ್ಲ, ಹಿಂಗಾಗಿ ಬಟ್ ಎಕ್ಸಾಮ್ ಇದೆ. ಓಕೆ ಗಾಯ್ಸ್, ಈಗ ಫೈನಲಿ ಹಾಲ್ ಟಿಕೆಟ್ ನೋಡಿದ್ರಲ್ಲ, ಅಡ್ಮಿಷನ್ ನಾಳೆಲ್ಲ ಹೋಗಲ್ಲಿ ಮುನ್ನೆಚ್ಚರಿಕೆ ಎಕ್ಸಾಮ್ಗೆ ಯಾವ್ಯಾವ ರೀತಿ ಇದು ಇರ್ಬೇಕು, ಏನವು ಏನಂತಾರೆ ಕೊಂಡು ಬರುತ್ತೆ ಅಲ್ಲ, ಅವು ಆಯಾ ಶಿಸ್ತಿನ ಕ್ರಮಗಳು, ಮುನ್ನೆಚ್ಚರಿಕೆ ಕ್ರಮಗಳು ಅಂತಾರಲ್ಲ, ಅವು ಯಾವ್ಯಾವ ರೀತಿ ಎಷ್ಟು ರೀತಿ ಕೊಟ್ಟಾರಂತ ನೀವು ಮುಂದಿನ ವಿಡಿಯೋದಲ್ಲಿ ಹೇಳ್ತಾನೆ. ಓಕೆ ಗಾಯ್ಸ್, ಫೈನಲಿ ಅಡ್ಮಿಷನ್ ಕಾರ್ಡ್ ಅಂಕೆ ಬಂದೈತಿ, ಎಕ್ಸಾಮ್ ಅನ್ನು ಬರೋಣ. ಓಕೆ, ಈ ವಿಡಿಯೋನ ನಿಮಗೆ ಇಷ್ಟ ಆಗಿದ್ರೆ ಇಲ್ಲೇ ಈಗ ವಿಡಿಯೋ ಎಂಡ್ ಮಾಡತ್ತಾನೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದೇ ಥರ ವಿಡಿಯೋನ ಮುಂದಿನ ಲಾಗಲ್ಲಿ ನೋಡುತ್ತೆ ಅಂತ ಹೇಳುತ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್.